ಈಗ ಯಶ್ ಅವ್ರ ಸಿನಿಮಾ ಮಾಡಿದ್ದಾರೆ, ರಾಧಿಕಾ ಮೇಡಮ್ ಸಿನಿಮಾ ಮಾಡಿದ್ದಾರೆ. ಸೊ ಅದಾದ್ಮೇಲೂ ಕೂಡ ನೀವು ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಅದಾ ಅಂದ್ರೆ ಯಶ್ ಅದು ಅವ್ರದ್ದು, ಇದ್ ನಮ್ದೇನು. ಹ್ಮ್. ನಾವ್ ಮಲ್ಲಿದ್ವಿ ಇಷ್ಟ ದಿನ. ಅವರು ಹೆಸರು ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ನಾವೇನಾದ್ರು ಮಾಡೋಣ, ಈಗ ಕೆಲ್ಸ ಇಲ್ಲ ನಮ್ಗೆ. ಮೊಮ್ಮಕ್ಳಾದ್ರು, ಮಗಳು ಸೆಟ್ಲ್ ಆದ್ಲು, ಅವಳು ಆರಾಮಾಗವಳೆ, ಇನ್ನೇನು ಕೆಲಸ ಇಲ್ಲ. ಇಬ್ಬರೇ ಮಕ್ಳು, ನಮ್ಗೊಂದು 8 ಇದ್ದಿದ್ರೆ ಇನ್ನೊಂದ್ 4 ಮೊಮ್ಮಕ್ಳು ಮದ್ವೆ ಮಾಡ್ಬೇಕಿತ್ತು. ಏನು ಕೆಲಸ ಇಲ್ಲ, ನಾವಿನ್ನೂ ಎನರ್ಜಿ ಆಗಿದ್ದೀವಿ, ಏನು ಕಾಯಿಲೆ ಎಲ್ಲ ಇಲ್ಲ ನಮ್ಗೆ, ಆರಾಮಾಗಿದ್ದೀವಿ. ಒಂದ್ 100 ಎಕರೆ ಜಾಗ ಮಾಡ್ಕೊಟ್ಟಿದ್ದಾನೆ ಮಗ, 100 ಚಿಲ್ಲರೆ ಮಾಡಿದ್ದಾನೆ. ಬಟ್ ಅಲ್ಲೆಲ್ಲ ಮನೆಗಿನ ಎಲ್ಲ ಕಟ್ಕೊಟ್ಟವನೆ. ಬಟ್ ಅಲ್ಲಿ ನೋಡ್ಕೊಳ್ಳೋರು ಬಿಟ್ಟಿದ್ದಾನೆ. ನಮ್ಗೆ ಟೈಮ್ ವೇಸ್ಟ್ ಮಾಡ್ತಿದೀವಿ ಅನ್ಸ್ತಾ ಇತ್ತು ಎಲ್ಲ ಒಂದ್ ಕಡೆ. ಇಲ್ಲ ತೋಟದಲ್ಲಿ ಏನ್ ಬೆಳೀತಾ ಇಲ್ಲ ನಾವು, ಎಲ್ಲ ಇರೋದಕ್ಕೆ ಕೊಡ್ಸಿದಾನೆ. ಬಟ್ ಅದ್ರ ಜೊತೆಗೆ ನನಗೆ ಸಿನಿಮಾ ಕಡೆ ನೋಡಿದಾಗ ಏನೋ ಒಂಥರ, ಏನೋ ಕಂಪ್ಲೀಟ್ ಆಗಿಲ್ಲ ನಮ್ ಕೆಲಸ ಅಂತ ನನ್ಗೆ ಹೇಳ್ಸಕ್ ಶುರು ಆಯ್ತಿತ್ತು ಒಂದ್ಸಲ. ನನಗಿರೋ ಇದಕ್ಕೆ ಈಗ ನೀವು ಮಾತಾಡ್ತಿದ್ರೆ ನಾನು ಟಿವಿಲಿ ನೋಡ್ತಾ ಇರ್ತೀನಿ, ಅವಾಗ ಅವ್ರು ತಪ್ಪು ಮಾತಾಡ್ತಿದ್ರೆ ನನ್ಗೆ ಅನ್ಸುತ್ತೆ ಇವ್ರಿಗೆ ಸರಿಯಾಗಿ ಯಾರು ಹೇಳೋರಿಲ್ವಾ ಅಂತ. ಅದೇ ತರ ಸಿನಿಮಾನ ಕರೆಕ್ಟಾಗಿ ಯಾರು ತಗೊಂಡೋಗ್ತಾ ಇಲ್ಲ.